ಶಿವರಾತ್ರಿ ಹಬ್ಬದ ಟೈಮು ತುಮಕೂರಿಗೆ ಹೋಗಿದ್ದೆ. ಏನೇನು ತಂದೆ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಜಾತ್ರೆ ಮುಗಿಸ್ಕೊಂಡು ಶಿವರಾತ್ರಿ ಜಾತ್ರೆ ಸೀತಾಫಲ ಹಣ್ಣು ಒಂದು ನಾಲ್ಕು ಮೋಸಂಬಿ, ಆಪಲ್ಲು, ಜೋಳ ಅಲ್ಲಿ ಚೆನ್ನಾಗಿರುತ್ತೆ. ಸ್ವೀಟ್ ಜೋಳ ಇದು ಇದ್ರ ಅಂಗಡಿ. ನೋಡಿ ಸೇಬು ಎಷ್ಟು ಚೆನ್ನಾಗಿದೆ. ಸೇಬು ಕಲರ್ ಇದೆ, ನೋಡೋಣ ಚೆನ್ನಾಗಿರುತ್ತೆ. ಒಂದೆರಡು ಸೇಬು, ಜಾಸ್ತಿ ತರಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. 4 ಮೋಸಂಬಿ, ಕಿತ್ತಳೆ ಹಣ್ಣಿತ್ತು, ಅದು ತಗೊಂಡಿದ್ವು ಆವಾಗಲೇ. ಮೋಸಂಬಿ ಅಷ್ಟೇ. ಹಣ್ಣುಗಳು ಬಾಳೆಹಣ್ಣು, ಇದು ಸೇಬು, ಜೋಳ ಇವೆಲ್ಲ ಒಂದು 500 ರೂಪಾಯಿ ಆಯಿತು. ಇದೇ ಒಂದು ಸೀತಾಫಲ ಎಷ್ಟು ಚೆನ್ನಾಗಿದೆ. ಹಣ್ಣಾಗಬೇಕಷ್ಟೆ, ನೋಡೋಣ ಹೇಗಿರುತ್ತೆ. ಆಮೇಲೆ ಹಣ್ಣಿನ ಅಂಗಡಿ ಆಯಿತು. ಹಣ್ಣಿನ ಅಂಗಡಿ ಆದಮೇಲೆ ತಿಂಡಿ ಬೇಕಲ್ಲ, ಚಕ್ಲಿ ಎಲ್ಲ ಮಾಡಲಿಲ್ಲ ನಾನು ಈ ಸಲ. ಅದಕ್ಕೆ ಎಲ್ಲ ಅಂಗಡಿಲಿ ತಂದಿದ್ದೆ. ಹಪ್ಪಳದ ಅಂಗಡಿಗೆ ಹೋಗಿದ್ದೆ. ಹಪ್ಪಳ ಇದು ಶೆಟ್ಟಿಹಳ್ಳಿ ರೋಡು, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಪಕ್ಕ. ಇನ್ನೂ ಮುಂಚೆಯವರು ಈ ಕಡೆ ಮುಂದೆ ಬಂದರೆ ಅಲ್ಲಿ ಅಂಗಡಿ ಇದೆ, ನಮ್ಮವ್ರದ್ದೇ, ಸಿಗುತ್ತೆ ಚೆನ್ನಾಗಿ. ಹಪ್ಪಳ, ಅಕ್ಕಿ ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚಟ್ನಿ ಪುಡಿ ನೋಡಿ, ಕಲರ್ ಹೇಗಿದೆ, ತಿನ್ನೋ ಹಾಗಿರುತ್ತೆ, ಅದೇ ನಮಗೆ ಮುಖ್ಯ. ಚಟ್ನಿ ಪುಡಿ, ಪುಳಿಯೋಗರೆ ಗೊಜ್ಜು, ಅದು ಅಷ್ಟೇ ಚೆನ್ನಾಗಿ ಮಾಡ್ತಾನೆ ಪುಳಿಯೋಗರೆ ಗೊಜ್ಜು. ಪುಳಿಯೋಗರೆ ಗೊಜ್ಜು ತುಂಬ ಚೆನ್ನಾಗಿ ಮಾಡ್ತಾರೆ. ಏನಕ್ಕೆ ಬೇಕಾದ್ರೆ ಹಾಕೋಬೋದು. ಎಲ್ಲ ಮಾಡಿಡ್ತಿದ್ವಿ ಮನೇಲಿ, ಇವಾಗ ಏನೂ ಆಗಲಿಲ್ವಲ್ಲ, ಹಿಂಗೆ ತಂದಾರಿತ್ತಾರಣ ನೋಡೋಣ ಅಂತ ಎಲ್ಲ ತಂದಿದ್ದಾಯ್ತು ಸರಿ. ಆಮೇಲೆ ಇದು ಖಾರ ನಂಗೆ ಇಷ್ಟ, ಈ ಖಾರ ಜೋಳದ ಖಾರ, ಇದನ್ನು ತಿಂತೀವಿ. ಜೋಳದ ಖಾರ. ಆಮೇಲೆ ಸ್ವೀಟು ಏನಾರು ಬೇಕಲ್ಲ, ಇದೈತಿದ್ದು ಹೊಟ್ಟೆನೂ ಉಂಡೆ. ಆಮೇಲೆ ಹಲಸಿನ ಹಪ್ಪಳ. ನಂಗೆ ಹಲಸಿನ ಹಪ್ಪಳ ಏನೋ ಒಂಥರ ಟೇಸ್ಟ್, ಅದು ನಾನು ಯಾವಾಗಲೂ ತಂದಿಡ್ತೀನಿ, ಉಪಯೋಗಿಸ್ತೀನಿ. ಹಲಸಿನ ಹಪ್ಪಳ, ಇದು ಬಳಕಾಯಿ ಚಿಪ್ಸು, ಈ ಥರದ್ದು ತಂದೆ. ಇದೊಂಥರ ಟೇಸ್ಟ್ ಇರುತ್ತೆ, ಕೆಂಪದೊಂಥರ ಟೇಸ್ಟ್ ಇರುತ್ತೆ. ಎಲ್ಲ ಚೆನ್ನಾಗಿ ಯಾವಾಗಲೂ ಒಂದು ಸಲ ತರೋದು, 6 ತಿಂಗಳಿಗೆ 1 ತಿಂಗಳು ಒಂದು ಸಲ ತರೋದು, ಯಾವಾಗಲೂ ತರೋದು. ಇದು ಮಿಠಾಯಿ, ಬೆಲ್ಲದ ಮಿಠಾಯಿ ಚೆನ್ನಾಗಿರುತ್ತೆ ಒಂಥರ. ಆಮೇಲೆ ಖಾರ ಎಲ್ಲ ಮನೇಲಿ ಮಾಡಿಸ್ತಿದ್ದೆ. ಭಟ್ರು ಬರೋರು ಎಲ್ಲ ಮಾಡೋರು, ನಾನು ಮಾಡ್ತಿದ್ದೆ. ಇವಾಗೇನೂ ಆಗೋಲ್ಲ, ಎಲ್ಲ ತರೋದು. ಯಾವುದೋ ಒಂದೊಂದು ಯಾವಾಗಲೂ ಮಾಡ್ತೀನಿ, ಮಾಡಲ್ಲ ಅಂತಿಲ್ಲ. ಕೋಡುಬಳೆ ನೋಡಿ, ಕೋಡುಬಳೆ ಹಪ್ಪಳ. ಇದು ಅಕ್ಕಿ, ಕೆಂಪಕ್ಕಿ ಅಂತ ತಂದೆ, ಚೆನ್ನಾಗಿರುತ್ತೆ ಅಲ್ಲಿ ಕ್ಯಾಸಂದ್ರದಲ್ಲಿ. ನೋಡೋಣ ಉಪಯೋಗಿಸೋಣ ಅಂತ. ಇದು ಗೊಜ್ಜು ಅವಲಕ್ಕಿ. ಗೊಜ್ಜು ಅವಲಕ್ಕಿ ತಂದಿದ್ದೀನಿ, ಮಾಡ್ಕೊಂಡು ತಿನ್ಬೋದು.
ಇದು ಹುಳಿ ಪುಡಿ, ಮೆಣಸಿನ ಪುಡಿ, ಸಾರಿನ ಪುಡಿ ಇತ್ತು, ಹುಳಿ ಪುಡಿ ಇರಲಿಲ್ಲ. ಹುಳಿ ಪುಡಿ ಇದೊಂಥರ ಮಿಠಾಯಿ. ಇನ್ನೇನು ಜಿಲೇಬಿ ಖಾರ ಎಲ್ಲ ತರೋವು ಈ ಸಲ ಡಿಫ್ರೆಂಟಾಗಿ ತಂದಿದ್ದೀನಿ ಅಷ್ಟೇ ಅವ್ರ ಅಂಗಡಿಗೆ ಹೋಗಿ. ಆಮೇಲೆ ಇನ್ನೇನು ತಗೊಂಡೆ, ಇದೊಂದು ಜಾತ್ರೆಯಲ್ಲಿ ಶಾವಿಗೆ ಒರಳು ನೋಡಿರಿ, ಈ ಶಾವಿಗೆ ಒರಳು ಅಂತ ತಂದಿದ್ದೀನಿ. ಅದೇನು ಮಾಡ್ತೀನೋ ಗೊತ್ತಿಲ್ಲ. 350 ಕೊಟ್ಟೆ. ಚೆನ್ನಾಗಿತ್ತು. ಅವತ್ತಿಂದ ಉದ್ದಕ್ಕೂ ನೋಡ್ತಿದ್ದೆ, ತರೋಣ ಅನ್ಕೊಂಡು ತಂದೇ ಇರಲಿಲ್ಲ. ಇವತ್ತು ಎತ್ಕೊಂಬಂದೆ. ಜಾತ್ರೆಯಲ್ಲೆಲ್ಲಾರು ಒಂದು ತಗೋಬೇಕಲ್ಲ. ಅದು ಅವಳು ನಮ್ಮ ಪಾಪಗೊಂದು ಆಟ ಸಾಮಾನು ಅಷ್ಟೇ, ಇನ್ನೇನು ಜಾಸ್ತಿ ಏನು ತಗೊಳ್ಳಿಲ್ಲ. ಎಲ್ಲ ಇವಕ್ಕೆ ಹಾಕಿದ್ದೇ ಆಯ್ತು ಈ ಸಲ. ಆಮೇಲೆ ಕಪಿವ ಬೇಕಾಗಿತ್ತು. ಇದನ್ನು ಆನ್ಲೈನಲ್ಲಿ ಮಾಡಿದ್ದೆ, ಅದು ಯಾಕೋ ಬರಲಿಲ್ಲ. ಅದಕ್ಕೆ ಅಲ್ಲೇ ಅಂಗಡಿಗೆ ಹೋಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ತಂದಿದ್ದಾಯಿತು. ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್. ಕಪಿವ ಅದೇ ಇದಕ್ಕೆ ಶುಗರ್ಗೆ ಮತ್ತು ಇದಕ್ಕೆ ಒಳ್ಳೆಯದು ಅಂದರು. ಎಲ್ಲ ತಂದಿದ್ದೀನಿ. ಆಮೇಲೆ ಇನ್ನೇನು ತಂದೆ, ಇನ್ನೇನು ಹಣ್ಣು ಅಷ್ಟೇ. ತುಮಕೂರ್ಗೆ ಹೋದರೆ ಏನೇನಕ್ಕೂ ಹಾಕ್ತೀವಿ ದುಡ್ಡುಗಳು. ಇವಾದರೆ ಒಂಚೂರಾರು ಯಾವಾಗಲೂ ಒಂಚೂರು ಬ್ಯಾಗ್ ಹಾಕೊಂಡಾರೆ ಬ್ಯಾಗ್ ಹಾಕೋತೀವಿ. ಯಾವಾಗಲಾರು ಒಂದು ಸಲ ಹಾಕೋದು, ಬಟ್ಟೆಗೆ ಹಾಕೋದು ಇದ್ದೇ ಇದೆ. ಬಟ್ಟೆಗೆ ಪಾತ್ರೆಗೆ ಹಾಕ್ತಾನೇ ಇರ್ತೀವಿ. ಅದನ್ನು ಅದ್ರ ಜೊತೆ ಹೊಟ್ಟೆಗೂ ಹಾಕ್ಬೇಕು ಸ್ವಲ್ಪ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋದು ನೋಡಿ ತರೋದು. ಇದು ಶೆಟ್ಟಿಹಳ್ಳಿ ಹತ್ರ, ಶೆಟ್ಟಿಹಳ್ಳಿ ರೋಡು, ಎಸ್ ಪುರಂ ರೋಡು, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕನೇ. ಈ ಕಡೆ ಇನ್ನೊಂಚು ಮುಂದೆ ಹೋದರೆ ಸಿಗುತ್ತೆ ಅಂಗಡಿ. ತುಂಬ ಚೆನ್ನಾಗಿರುತ್ತೆ ಅವರ ಅಂಗಡಿ. ನಮ್ಮವ್ರ ಅಂಗಡಿ, ಬ್ರಾಹ್ಮಣರ ಅಂಗಡಿನೇ ಇಟ್ಟಿದ್ದಾರೆ ಅವರು. ಎಲ್ಲ ಚೆನ್ನಾಗಿ ಮಾಡ್ತಾರೆ. ನೋಡೋಣ ಟೇಸ್ಟು. ಎಲ್ಲ ಇನ್ನೂ ಏನೇನೋ ತೆಗೆದಿರಬೇಕು. ಮುಂದೆರಡು ತೆಗೆದಿದ್ದೀನಿ. ಬ್ರೆಡ್ಡು, ಇದ್ರ ಜೊತೆ ಬ್ರೆಡ್ ಬಿಸ್ಕೆಟ್ಟು. ಇವತ್ತೆಲ್ಲ ಉಪವಾಸನೆ. ಬೆಳಗ್ಗೆ ಇಡ್ಲಿ ತಿಂದಿದ್ವು ಅಷ್ಟೇ. ಇಡ್ಲಿ ಪವಿತ್ರ ಹೋಟ್ಲದ್ದು, ಒಂದು ದೋಸೆ ಒಂದು ಇಡ್ಲಿ, ಅದನ್ನು ಆಫ್ ಮಾಡ್ಕೊಂಡು ತಿಂದಿದ್ವಿ. ಉಪವಾಸ. ಮಧ್ಯಾಹ್ನದತ್ತು ನಮ್ಮಲ್ಲಿ ಅಡುಗೆ ಮಾಡೋಲ್ಲ ಶಿವರಾತ್ರಿ ಹಬ್ಬದ ದಿವಸ, ಬರೀ ತಿಂಡಿನೇ ಎಲ್ಲ. ಅದಕ್ಕೆ ಡಿಫ್ರೆಂಟ್ ತಿಂಡಿ ತಂದಿದ್ದೀನಿ. ಇವತ್ತಂತೂ ಬಳಸಲ್ಲ, ಇನ್ನು ನಾಳೆನೇ. ಇವತ್ತು ದೇವಸ್ಥಾನದಲ್ಲಿ ಕರೆದಿದ್ದಾರೆ, ಹೋಗಬೇಕು. ಹೋಗಿಲ್ಲ. ದೇವಸ್ಥಾನದಲ್ಲಿ ಕರೆದಿದ್ದಾರೆ, ಹೋಗಬೇಕು. ಅಲ್ಲೂ ಉಪ್ಪಿಟ್ಟು ಎಲ್ಲ ಮಾಡಿರ್ತಾರೆ. ನನಗೆ ನಾವು ಎಲ್ಲ ಇವಾಗ ಧಾರಾವಾಹಿ ನೋಡ್ತಾ ಕೂತ್ಕೊಂಡ್ರೆ ಟೈಮ್ ಹೊರ್ಟೋಗುತ್ತೆ. ಥ್ಯಾಂಕ್ ಯು.